ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ರಾಯಚೂರು DCC ಬ್ಯಾಂಕು, ಶಿಮೂಲು, ಕರ್ನಾಟಕ ಗ್ರಾಹಕರ ಸಹಕಾರಿ ಮಹಾಮಂಡಲ ಇದಿಷ್ಟಕ್ಕೂ ಸೇರಿ GKದು ಒಂದೇ ಒಂದು ಟಾಪಿಕ್ ಇದೆ. ಇದು ಇಂಪಾರ್ಟೆಂಟ್, 100%, 1000% ಬಂದೇ ಬರುತ್ತೆ. 1000% ಇದು ಎಕ್ಸಾಮಿನೇಷನ್, ಈ ಪೇಪರಲ್ಲಿ, ನಿಮ್ಮ ಎಕ್ಸಾಮಿನೇಷನ್ ಪೇಪರ್ಲಿ ಕ್ವಶನ್ ಇರುತ್ತೆ, 1000% ಇರುತ್ತೆ. ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ಇನ್ನು ರಾಯಚೂರು DCC ಬ್ಯಾಂಕ್ ಎಕ್ಸಾಮಿನೇಷನ್ ಆಲ್ರೆಡಿ ಅನೌನ್ಸ್ ಆಗಿದೆ. ಟೈಮ್ ಟೇಬಲ್ ಗಮನದಲ್ಲಿರಲಿ. ಶಿಮೂಲ್ ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಟೈಮ್ ಟೇಬಲ್ ಹಾಕ್ಕೊಳ್ಳಿ, ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಇನ್ನು ಕರ್ನಾಟಕ ಗ್ರಾಹಕರ ಮಹಾಮಂಡಲ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಇಮ್ಮಿಡಿಯೇಟಾಗಿ ಅಪ್ಲಿಕೇಶನ್ ಹಾಕಿ. ಅದೇ ಕೆಲಸ ಬೇಕು, ಇದೇ ಬೇಕು, ಅದೇ ಬೇಕು, ನೋ, ಆ ಪರಿಸ್ಥಿತಿ ಇವತ್ತಿಗಿಲ್ಲ. ಯಾವ ಕೆಲಸಗಳು ಕಾಲ್ ಆಗ್ತಾ ಇಲ್ಲ. ನಿಮ್ಮ ಕಣ್ಣೆದುರುಗಡೆ ಇರೋದನ್ನೇ ಹೇಳ್ತಾ ಇದ್ದೀನಿ. ಯಾವ ಕೆಲಸಗಳು ಸರಿಯಾದ ರೀತಿಯಲ್ಲಿ ಕಾಲಾಗ್ತಾ ಇಲ್ಲ. ಅದಕ್ಕೋಸ್ಕರ ಯಾವ್ದು ಕಾಲಾಗಿದೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅದು DCC ಬ್ಯಾಂಕ್ ಆಗಿರಲಿ, ಶಿಮೂಲ್ ಆಗಿರಲಿ, ಎಲ್ಲನೂ ಗೌರ್ಮೆಂಟ್ ಸಂಬಳನೇ ಬರೋದು. ಅಚ್ಚುಕಟ್ಟಾಗಿ ಒಂದು ಕೆಲಸ ಮಾಡ್ಕೊಳ್ಳೋ ಕಡೆ ಗಮನ ಕೊಡಿ. ಗೊತ್ತಿರೋದನ್ನ ಹೇಳ್ತೀವಿ. 20 ವರ್ಷದ ಅನುಭವ, ಒಂದಿನ 2 ದಿನ ಅಲ್ಲ, 20 ವರ್ಷ ಮುಗೀತು. 21ನೇ ವರ್ಷದ ಅನುಭವ ಇದು. 21ನೇ ವರ್ಷದ ಅನುಭವದಲ್ಲಿ ಇರೋ ಕಾರಣದಿಂದಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಯಾವ್ದು ಕಾಲಾಗುತ್ತೋ ಅದು ಬಿಡಬೇಡಿ ಅಷ್ಟೇ ನಾನು ಹೇಳೋದು. ಅದು ಇದು ಅಂತ ನೋ, ಅದೇ ಮಾಡಿ ಇದೇ ಮಾಡಿ ಅಂತಲ್ಲ, ಯಾವುದೇ ಕಾಲಾದರೂ ಬಿಡಬೇಡಿ. ಯಾವ್ದಾದ್ರು ಒಂದು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳಿ. ಫಸ್ಟು ಒಂದು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳಿ. ತದನಂತರದಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಓದ್ಕೊಂಡು ಶಿಫ್ಟ್ ಮಾಡ್ಕೋಬೋದು. DCC ಬ್ಯಾಂಕ್ ರಾಯಚೂರಿದೆ. ರಾಯಚೂರು ಅಪ್ಲಿಕೇಶನ್ ಹಾಕಿರೋರು ಯಾರು ಬಿಡಬೇಡಿ. ಶಿಮೂಲ್ದು ಯಾರ್ಯಾರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇಮಿಡಿಯೇಟ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗುತ್ತೆ. ಓದಿ. ಫಸ್ಟ್ ಕೂತ್ಕೊಂಡು ಓದಲಿಕ್ಕೆ ಶುರು ಮಾಡಿಲ್ಲ ಅಂದರೆ ವರ್ಕೌಟ್ ಆಗೋದಿಲ್ಲ. ಈಗಲಾದರೂ ಶುರು ಮಾಡಿರಿ. ಇನ್ನೂ ಕಾಲ ಆಗ್ತಕ್ಕಂಥ KMF ತುಂಬ ಇದ್ದಾವೆ. ಪಕ್ಕಾ ಇನ್ಫಾರ್ಮೇಷನ್ನು, ತುಂಬ KMFs ಕಾಲಾಗ್ತವೆ, ತುಂಬ DCC ಬ್ಯಾಂಕ್ಸ್ ಕಾಲಾಗ್ತವೆ. ಅರ್ಥ ಆಗ್ತಾ ಇದೆಯಾ? ತುಂಬ ಕಾಲಾಗೋ ಇದ್ದಾವೆ, ಕಂಟಿನ್ಯೂಸ್ ಆಗಿ ಕಾಲಾಗ್ತಾ ಹೋಗ್ತವೆ. ಈಗಲಿಂದ ಓದಿ. ಕಾಲ ಆದಮೇಲೆ ಓದ್ತೀನಿ ಅನ್ನೋದು ಕರೆಕ್ಟಾದಂಥ ಸ್ಟ್ರಾಟಜಿ ಯಾವುದೇ ಕಾರಣಕ್ಕೂ ಅಲ್ಲ ಅಂದಮೇಲೆ ಅಲ್ಲ. ಇವತ್ತಿಂದ ಹೋಗಿ ಮಿನಿಮಮ್ 2 months ಅಂತೂ ಬೇಕೇ ಬೇಕು. ನೀವು ಏನೇ ಇದು ಮಾಡಿದ್ರೂ 2 months ಬೇಕು. ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಈ 30 days ಯಾಕೆ ಹಾಕಿದ್ದೀವಪ್ಪ ಅಂದರೆ, ಆಲ್ರೆಡಿ ಓದಿರ್ತಾರಲ್ಲ ಅಂಥ ಹುಡುಗರಿಗೆ, ಬಿಗಿನರ್ಸ್ಗೆ ಅಲ್ಲ. ನಾನು ಇವತ್ತು ಲೆಗ್ ಇಡ್ತಾ ಇದ್ದೀನಿ, ಈಗ ತಾನೇ ಬರ್ತಾ ಇದ್ದೀನಿ, ನಾನು ಸಿಲೆಬಸ್ಸೇ ನೋಡಿಲ್ಲ ಅಂತಂಥವ್ರಿಗೆ 30 days ಅಲ್ಲ, ಮಿನಿಮಮ್ 2 months ಬೇಕು. ಬಟ್ ಓದಿರ್ತಾರಲ್ಲ, ಒಂದು ರೌಂಡ್ ಓದಿರ್ತಾರೆ, 1 round 2 rounds, ಒಂದು 2-3 ಎಕ್ಸಾಮ್ಸ್ ಫೇಸ್ ಮಾಡಿರ್ತಾರಲ್ಲ, 30 days ಎತ್ಕೋಬೋದು. ಸಿಲೆಬಸ್ನ ಆರಾಮ್ಸೆ ಕ್ಲಿಯರ್ ಮಾಡ್ಕೋಬೋದು. ಐಡಿಯಾ ಇರಬೇಕು. ಒಂದು ಐಡಿಯಾ ಇತ್ತು ಅಂದರೆ ಆರಾಮ್ಸೆ ಎತ್ಕೋಬೋದು. ಇನ್ನು ನಮ್ಮಲ್ಲಿ ಅವೈಲಬಲ್ ಇರತಕ್ಕಂಥ ಸಿಲೆಬಸ್ಸು ಪ್ಲಸ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬ ವಿಡಿಯೋಸ್ ಇದ್ದಾವೆ. ಆ ವಿಡಿಯೋಸ್ ಎಲ್ಲ ನಮ್ಮ ಚಾನಲ್ದೆ ಚೆಕ್ ಮಾಡಿ. ಎಲ್ಲ ವಿಡಿಯೋಸು ಚೆಕ್ ಮಾಡಿ. ಯಾವ್ಯಾವ ಎಕ್ಸಾಮಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ಕ್ಲಿಯರ್ ಆಗಿದೆ. ಮಂಡ್ಯದ ಎಷ್ಟು ಬಂದಿದೆ, ಕೊಡಗುದು ಎಷ್ಟು ಬಂದಿದೆ, ಚಿಕ್ಕಮಂಗ್ಳೂರ್ದು ಎಷ್ಟು ಬಂದಿದೆ, ನಿಮ್ಮ ಬೆಂಗಳೂರು DCC ಬ್ಯಾಂಕು, ಜಮಖಂಡಿದು ಎಷ್ಟು ಬಂದಿದೆ, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೈಯೆಸ್ಟ್ ಕ್ವಶನ್ಸ್ ಬಂದಿದ್ದಂಥದ್ದು, ತುಂಬ ಹೈಯೆಸ್ಟ್ ಬಂದಿದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಇವಿಷ್ಟು ಎಕ್ಸಾಮ್ಸ್ದು ಎಲ್ಲ ಡೀಟೇಲ್ಸ್ ಇದೆ. ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಎಲ್ಲ ಇದೆ, ವಿತ್ ಪ್ರೂಫ್ ಇದೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆಕ್ ಮಾಡಿಕೊಂಡು ನೋಟ್ಸ್ ಯಾವುದಾದ್ರೂ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವಶ್ಯಕತೆ ಇದೆ ಅಂತಂದರೆ ಮಾತ್ರ. ಇಲ್ಲ ನಿಮ್ಮಲ್ಲೇ ಇದೆ, ಚೆನ್ನಾಗಿರೋ ನೋಟ್ಸ್ ಇದ್ದರೆ ಕೂತ್ಕೊಂಡು ನೆಮ್ಮದಿಯಾಗಿ ಓದ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು. ಇದು ಪ್ರಿಂಟೆಡ್ ನೋಟ್ಸು, ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ನೋಟ್ಸು. ಇನ್ನು ಕನ್ನಡ ನೋಟ್ಸ್ ಇದೆ. ಕನ್ನಡ ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಿದ್ದೀವಿ. ಶಾರ್ಟ್ಕಟ್ ಟ್ರಿಕ್ಸ್ ವ್ಯಾಕರಣ ಭಾಗದಲ್ಲಿ ಸಂಪೂರ್ಣವಾಗಿ ಶಾರ್ಟ್ಕಟ್ ಟ್ರಿಕ್ಸು ಪ್ಲಸ್ ಯಾವ ರೀಸನಲ್ಲಿ ಕ್ವಶನ್ ಬರುತ್ತೆ, ಇಂತಿಂಥದೇ ರೀಜನ್ನಲ್ಲಿ ಕ್ವಶನ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದೀವಿ. KPSC, KEA ಪ್ಲಸ್ ನಿಮ್ಮ DCC ಬ್ಯಾಂಕ್ಸಿಂದ ಇಂತಿಂಥದೇ ಪರ್ಟಿಕ್ಯುಲರ್ ರೀಸನಿಂದ ಕ್ವಶನ್ಸ್ನ ತೆಗಿತಾರೆ ಅಂತೇಳಿ ಸ್ಟ್ಯಾಂಡರ್ಡ್ ಬುಕ್ಕಿಂದ ಮಾಡಿರ್ತಕ್ಕಂಥ ನೋಟ್ಸ್. ಅದು ಸುಮಾರು ಸ್ಟ್ಯಾಂಡರ್ಡ್ ಬುಕ್ಸ್ ಯೂಸ್ ಮಾಡಿರ್ತಕ್ಕಂಥ ನೋಟ್ಸು. ತುಂಬ ವರ್ತಿದೆ, ಯೂಸ್ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಟ್ರಿಕ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಆಮೇಲೆ ನಿಮ್ಮ ಕೆಲವೊಂದು ಜ್ಞಾಪನಕ್ಕೆ ಇಡ್ಲಿಕ್ಕೆ ಏನೇನು ಮಾಡಬೇಕು ಟ್ರಿಕ್ಸ್ ಎಲ್ಲ ಇದ್ದಾವೆ. ಸೊ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ಪ್ಲಸ್ ನಿಮ್ಮ ಭಾಷಾಭ್ಯಾಸ ಇದೆ, ಅದ್ಭುತವಾಗಿದೆ ಭಾಷಾಭ್ಯಾಸ. ಪ್ಲಸ್ ಭಾಷಾಭ್ಯಾಸ ಅಂದರೆ ನುಡಿಗಟ್ಟು ಗಾದೆಗಳು, ಆ ಸೀರೀಸ್ ಬರುತ್ತಲ್ಲ, ಆ ಸೀರೀಸ್ ಕಂಪ್ಲೀಟ್ ಇದೆ. ಪ್ಲಸ್ ನಿಮ್ಮ ಸಾಹಿತ್ಯ ಇದೆ, ಕಂಪ್ಲೀಟ್ ಸಾಹಿತ್ಯ ಇದೆ. ಅವಶ್ಯಕತೆ ಇದ್ದರೆ ತಗೊಳ್ಳಿ. ಇನ್ನು ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಿದ್ರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಹೈಯೆಸ್ಟ್ ಇನ್ ಸೆನ್ಸ್ ಔಟ್ ಹಾಕ್ಬೋದು. ಪೇಪರ್ ಸೆಟ್ ಆಗೋದು ಕರೆಂಟ್ ಅಫೇರ್ಸ್ ಬೇಸ್ಡೇನೆ. ಕ್ಲಿಯರ್? ಅದೇ ಬೇಸಿಸ್ ಮೇಲೆ ಮಾಡಿದ್ದೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡೋದಿ, ಒಳ್ಳೇದಾಗಲಿ. ನೆಕ್ಸ್ಟ್ ಈಗ ಒಳಗಡೆ ಎಂಟ್ರಾಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ.
ನೋಡಿ, ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾನಿಲಯ ಮಸೂದೆ, ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ, ಡೆಫಿನೆಟ್ ಆಗಿ ಬಂದಿರುತ್ತೆ, ಯಾವುದೇ ಅನುಮಾನ ಬೇಡ. 1 ಮಾರ್ಕ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ನಿಮ್ಮ ಶಿಮೂಲಲ್ಲಿ ಇರುತ್ತೆ 100% ಇರುತ್ತೆ, ನಿಮ್ಮ ರಾಯಚೂರಲ್ಲಿ ಇರುತ್ತೆ, ಗ್ರಾಹಕರ ಮಹಾಮಂಡಲ ಮೂರಲ್ಲೂ ಈ ಕ್ವಶನ್ ಇದ್ದೇ ಇರುತ್ತೆ. KPSC ಇರುತ್ತೆ 100% ಇರುತ್ತೆ, KA ಇರುತ್ತೆ 100% ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಗುಜರಾತ್ನಲ್ಲಿ ಗ್ರಾಮೀಣ ನಿರ್ವಹಣಾ ಸಂಸ್ಥೆ ಅಂತ ಇದೆ. ಗುಜರಾತ್ನಲ್ಲಿ ಗ್ರಾಮೀಣ ನಿರ್ವಹಣಾ ಸಂಸ್ಥೆ ಆನಂದ್ ಅಂತ ಇದೆ, IRMA ಅಂತ ಹೇಳಿ ಕರೀತಾರೆ. ಇದನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ಲಿ ಇದನ್ನ ಕನ್ವರ್ಟ್ ಮಾಡ್ತಿದ್ದಾರೆ, ರಾಷ್ಟ್ರೀಯ ಸಹಕಾರ ವಿಶ್ವವಿದ್ಯಾನಿಲಯವಾಗಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾನಿಲಯ ಅಂತೇಳಿ ಚೇಂಜಸ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಸರ್ಕಾರ ಲೋಕಸಭೆಯಲ್ಲಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾನಿಲಯ ಮಸೂದೆಯನ್ನು ಪರಿಚಯ ಮಾಡಿದೆ. ಇನ್ನು ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾನಿಲಯದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು KPSCಗೆ ಅಂತ ಮಾಡಿರ್ತಕ್ಕಂಥ ನೋಟ್ಸು, ಇದು KPSC ನೋಟ್ಸ್. ಇದು ಆ್ಯಕ್ಚುಲ್ ಆಗಿ ನಿಮ್ಮ DCC ಬ್ಯಾಂಕ್ಗೆ 1 ವರ್ಡ್ ಇರುತ್ತೆ, ಎಲ್ಲಿದೆ ಅಂತ ಕೇಳ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಕೇಳೋ ಚಾನ್ಸಸ್ ಇಲ್ಲ. ಓದಿರಿ, ಬಟ್ ನಿಮ್ಮ KA ಎಕ್ಸಾಮ್ಸ್ಗೆ KPSC ಎಕ್ಸಾಮ್ಸ್ಗೆ ಫುಲ್ ಡೀಟೇಲ್ಸ್ ಗೊತ್ತಿರಬೇಕು. ABCD ಆಪ್ಷನ್ನಲ್ಲಿ ತೆಗಿತಾರೆ. ಅರ್ಥ ಆಗ್ತಿದೆಯಲ್ಲ? ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾನಿಲಯವು ಭಾರತದ ಮೊದಲ ರಾಷ್ಟ್ರೀಯ ಸಹಕಾರಿ ವಿಶ್ವವಿದ್ಯಾನಿಲಯವಾಗಿದ್ದು ಗುಜರಾತ್ನ ಆನಂದ್ ಮೂಲದ IRMA ಇನ್ಸ್ಟಿಟ್ಯೂಟ್ನ ಕನ್ವರ್ಟ್ ಮಾಡಿದ್ದಾರೆ. ಅದು ಕನ್ವರ್ಷನ್ನೇ ಈ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಕೇಳ್ಬೋದು. ಸಹಕಾರಿ ವಲಯಕ್ಕೆ ಸಂಬಂಧಿಸಿದ ತರಬೇತಿ ಮತ್ತು ಕೌಶಲ್ಯಗಳನ್ನ ಒದಗಿಸೋದು ಮತ್ತು ಸಹಕಾರಿ ಚಳವಳಿಯನ್ನು ಬಲಪಡಿಸೋದಾಗಿರುತ್ತೆ. ಇದು ಸಹಕಾರಿ ನಿರ್ವಹಣೆ, ಹಣಕಾಸು, ಮಾರ್ಕೆಟಿಂಗ್, ಕಾನೂನು ಮುಂತಾದ ವಿಷಯಗಳಲ್ಲಿ ಪದವಿ, ಡಿಪ್ಲೊಮಾ ಮತ್ತು PhD ಕೋರ್ಸ್ಗಳನ್ನು ನೀಡುತ್ತೆ. ದೇಶಾದ್ಯಂತ ಸಂಯೋಜಿತ ಕಾಲೇಜುಗಳನ್ನ ಒಳಗೊಂಡಿದೆ. ಇದನ್ನು ಮುಂದೆ ವಿಸ್ತರಿಸುವ ಉದ್ದೇಶನೂ ಇದೆ ಅಂತ ಹೇಳಿದ್ದಾರೆ. ಮುಖ್ಯ ಅಂಶಗಳು ನೋಡ್ತಾ ಹೋಗೋದಾದ್ರೆ, ಸ್ಥಾಪನೆ ಭಾರತದ ಸಹಕಾರ ಚಳವಳಿಯ ಪಯೋನಿಯರ್ ಅಮೂಲ್ ಸಂಸ್ಥಾಪಕ ತ್ರಿಭುವನ್ ಕೇಶುಭಾಯ್ ಪಟೇಲ್ ಅವರ ಹೆಸರನ್ನ ಇಡಲಾಗಿದೆ. ನಿಮ್ಮ ಅಮೂಲ್ ಸಂಸ್ಥಾಪಕರು ಯಾರಪ್ಪ ಅಂದರೆ ತ್ರಿಭುವನ್ ಕೇಶುಭಾಯ್ ಪಟೇಲ್ ಅವರು. ಅವರ ಗೌರವಾರ್ಥವಾಗಿ ಇದೇ ವಿಶ್ವವಿದ್ಯಾಲಯಕ್ಕೆ ಇದೇ ಹೆಸರಿಟ್ಟಿದ್ದಾರೆ. ಇನ್ನು ಉದ್ದೇಶ ಸಹಕಾರಿ ವಲಯದ ಪ್ರೊಫೆಷನಲ್ಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಡಿಜಿಟಲ್ ಮತ್ತು ವಲಯ ನಿರ್ದಿಷ್ಟ ಶಿಕ್ಷಣ ನೀಡ್ತಕ್ಕಂಥದ್ದು ಒಂದು ಮುಖ್ಯವಾದಂಥ ಉದ್ದೇಶ ಐತೆ. ಇನ್ನು ಕೇಂದ್ರ ಎಲ್ಲಿದೆಯಪ್ಪ ಅಂದರೆ ಗುಜರಾತ್ನ ಆನಂದಲ್ಲಿರ್ತಕ್ಕಂಥ IRMA ಸಂಸ್ಥೆನ ಕನ್ವರ್ಟ್ ಮಾಡಿ ಅದೇ ಇದನ್ನು ವಿಶ್ವವಿದ್ಯಾಲಯ ಮಾಡಿದ್ದಾರೆ. ಇನ್ನು ಇದರಲ್ಲಿರ್ತಕ್ಕಂಥ ಕೋರ್ಸ್ಗಳು ಸಹಕಾರಿ ನಿರ್ವಹಣೆ, ಕೃಷಿ ಮೀನುಗಾರಿಕೆ, ಡೈರಿ, ಬ್ಯಾಂಕಿಂಗು, ಹಣಕಾಸು ಇನ್ನಿತರ ಇದರಲ್ಲಿ ಇದನ್ನು ಒದಗಿಸ್ತಾ ಇದ್ದಾರೆ. ನೆಕ್ಸ್ಟ್, ವ್ಯಾಪ್ತಿ ದೇಶಾದ್ಯಂತ ಶಾಲೆಗಳು ಮತ್ತು ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸೋದಕ್ಕೆ ಯೋಜನೆಯನ್ನು ಹಾಕೊಂಡಿದ್ದಾರೆ. ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ, ಡೆಫಿನೆಟ್ ಬಂದೇ ಬರುತ್ತೆ, ಯಾರು ಮಿಸ್ ಮಾಡ್ಕೊಂಡ್ಬಿಡ್ರಿ. ಯಾರ್ಗ ಅಥೆಂಟಿಕೇಟೆಡ್ ನೋಟ್ಸ್ ಅವೈಲಬಲ್ ಇದೆ, ಕೋಆಪರೇಟಿವ್ ಕನ್ನಡ ಅಂಡ್ ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್ ಕನ್ನಡ ಅಂಡ್ ಕಾನ್ಸ್ಟಿಟ್ಯೂಷನ್ ಅಥೆಂಟಿಕೇಟೆಡ್ ನೋಟ್ಸ್ ಅವೈಲಬಲ್ ಇದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ಈ ನೋಟ್ಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು, ನಿಮ್ಮ ಹತ್ರ ಯಾವುದಿಲ್ಲ ಅದನ್ನು ತಗೊಂಡು ಓದಿ. ನಿಮ್ಮಲ್ಲೇ ಅದ್ಭುತವಾದಂಥ ನೋಟ್ಸ್ ಇದೆ ಅಂದರೆ ಕೂತ್ಕೊಂಡು ಓದ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂದರೆ ನಾವು ಮಾಡಿದ್ದೀವಿ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ಈ ನೋಟ್ಸ್ನ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಇಂಗ್ಲೀಷ್, ನಮ್ಮಲ್ಲಿ ಅಥೆಂಟಿಕೇಟೆಡ್ ಇರ್ತಕ್ಕಂಥ ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ನ ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ. ಇದು PDF ರೂಪದಲ್ಲಿರುತ್ತೆ. ಇದು ಯಾವ ರೂಪದಲ್ಲಿರುತ್ತೆ? PDF ರೂಪದಲ್ಲಿರುತ್ತೆ. ಕೋಆಪರೇಟಿವ್ ಕನ್ನಡ ಕಾನ್ಸ್ಟಿಟ್ಯೂಷನ್ನು ಪ್ರಿಂಟೆಡ್ ನೋಟ್ಸ್ ಇರುತ್ತೆ. ಕೋಆಪರೇಟಿವ್ ಕನ್ನಡ ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್ ಕನ್ನಡ ಕಾನ್ಸ್ಟಿಟ್ಯೂಷನ್ನು ಪ್ರಿಂಟೆಡ್ ನೋಟ್ಸ್ ಇರುತ್ತೆ. ಯಾವುದಿರುತ್ತೆ? ಪ್ರಿಂಟೆಡ್ ನೋಟ್ಸ್ ಇರುತ್ತೆ. ಇನ್ನು ಇಂಗ್ಲೀಷು ಮತ್ತು ಕರೆಂಟ್ ಅಫೇರ್ಸು ಕೋಆಪರೇಟಿವ್, ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ಕೋಆಪರೇಟಿವ್ ಕನ್ನಡ ಕಾನ್ಸ್ಟಿಟ್ಯೂಷನ್ ಇದು ಪ್ರಿಂಟೆಡ್ ನೋಟ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು ಪ್ರಿಂಟೆಡ್ ನೋಟ್ಸ್ ಇರುತ್ತೆ. ಇಂಗ್ಲೀಷು ಮತ್ತು ಇದು ಯಾವುದು ಕರೆಂಟ್ ಅಫೇರ್ಸ್, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು PDF ಇರುತ್ತೆ, ಹಾಕ್ಕೊಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಈ ಕೋಆಪರೇಟಿವ್ ಕನ್ನಡ ಕಾನ್ಸ್ಟಿಟ್ಯೂಷನ್ಗೆ ಸರ್ಟನ್ ಪ್ರೈಸ್ ಅಂತ ಇಟ್ಟಿದ್ದೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇಂಗ್ಲೀಷು ಮತ್ತು ನಿಮ್ಮ ಕರೆಂಟ್ ಅಫೇರ್ಸು ಫ್ರೀ ಇರುತ್ತೆ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ, ಎಲ್ಲರಿಗೂ ಅಲ್ಲ, ಕೇವಲ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಯಾರು ನೋಟ್ಸ್ ಪರ್ಚೇಸ್ ಮಾಡಿರ್ತೀರ ಅವ್ರನ್ನ ಸ್ಕೋರ್ ಹೈಕ್ ಆಗಲಿ ಅನ್ನೋ ಉದ್ದೇಶದಿಂದ ಹಾಕ್ಕೊಡ್ತಾ ಇರ್ತೀವಿ. ಸೊ ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ದೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.